ನಿಮ್ ಮುಖಗಳು ನೋಡೋದಕ್ಕೂ ನನ್ಗಿಷ್ಟ ಇಲ್ಲ. ಇವ್ರೊಬ್ಬರನ್ನ ಬಿಟ್ಟು ನೀವೆಲ್ಲ ಇಲ್ಲಿಂದ ಹೊಟ್ಟೋಗಿ, ಪ್ಲೀಸ್ ಹೊಟ್ಟೋಗಿ. ನನಗೆ ಈ ಮನೆ ಸೇಫ್ ಅಲ್ಲ ಅನ್ಸ್ತಿದೆ ರೂಪ. ಮೊದಲು ಇಲ್ಲಿಂದ ಹೊರಟೋಗೋಣ ಪ್ಲೀಸ್. ರಾಮ್, ಹೇಳಮ್ಮ. ನಿನ್ನ ಹತ್ರ ಮಾತಾಡ್ಬೋದಪ್ಪ? ಯಾಕಮ್ಮ ಹೀಗೆ ಕೇಳ್ತಾ ಇದೆಯಾ? ನಿನಗೆ 108 ಯೋಚನೆಗಳಿರುತ್ತೆ. ಅದರಲ್ಲಿ ಈ ಮುದುಕಿ ಮಾತು ಕೇಳಿಸ್ಕೊಳ್ಳೋ ಅಷ್ಟು ವ್ಯವಧಾನ ನಿನಗಿರುತ್ತೋ ಇಲ್ವೋ ಅಂತ ಹಾಕಿ ಕೇಳಿದೆಪ್ಪ. ಅಮ್ಮ ಪ್ಲೀಸ್, ನಿನಗಲ್ದೆ ನಾನು ಬೇರೆ ಯಾರಿಗೆ ಟೈಮ್ ಕೊಡಲಿ ಹೇಳು. ಈ ಮನೆ ಎಷ್ಟೆಲ್ಲ ಚೆನ್ನಾಗಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಹೇಗೆಲ್ಲ ಆಗೋಯ್ತು ಇದನ್ನು ನಾನು ಅಂದ್ಕೊಂಡಿರಲಿಲ್ಲ. ನಾನೊಬ್ಬಳೇ ಯಾಕೆ, ಯಾರೂ ಅಂದ್ಕೊಂಡಿರಲಿಲ್ಲ. ಬಿಡು, ನೀನು ಖುಷಿಯಾಗಿದೆಯೇನೋ? ಮಂತ್ರ ವಾಪಸ್ ಬಂದು ಅನ್ನೋ ಖುಷಿನ ಅನುಭವಿಸೋಕೆ ಮುಂಚೆ ನನ್ನನ್ನೇ ನೀನು ಯಾರು ಅಂತ ಕೇಳಿದ್ದು. ಖುಷಿನ ಅನುಭವಿಸ್ಬೇಕಾ ಅಥವಾ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲಮ್ಮ. ಇಲ್ಲಿರೋರಲ್ಲಿ ನಾನು ಅಂತರನ್ನ ಎಷ್ಟು ಪ್ರೀತಿಸ್ತಾ ಇದ್ದೆ ಅಂತ ಗೊತ್ತಿರೋದು ನೀನೊಬ್ಳಿಗೆ. ನಾನು ಎಷ್ಟು ಹಚ್ಕೊಂಡಿದ್ದೆ ಅವಳನ್ನ. ಹಳೇದೆಲ್ಲ ನೆನಪಾಗಿ ನನ್ನ ಹತ್ರ ಬರ್ತಾಳಲ್ವಮ್ಮ. ಮತ್ತೆ ನನ್ನ ಯಾರು ಅಂತ ಕೇಳಲ್ಲ ಅಲ್ವಾ ಅವಳು? ರಾಮ್, ಮರ್ತಿರೋರ್ಗೆ ಪ್ರೀತಿ ನೆನಪಿಸೋ ನೀನು ನಿನ್ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿರೋ ಮನಸ್ಸಿಗೆ ಇರೋ ಪ್ರೀತಿನ ಮರ್ತು ಬಿಡು ಅಂತ ಹೇಳ್ತಿದೀಯಪ್ಪ. ಅಮ್ಮ ಏನು ಹೇಳ್ತಾ ಇದೀಯ ನೀನು? ಇರೋದನ್ನೇ ಹೇಳ್ತಿದ್ದೀನಪ್ಪ. ನೀನು ನನಗಿಂತ ತಿಳಿದವನು, ಎಲ್ರಿಗಿಂತ ಬುದ್ಧಿವಂತ. ಯಾವ್ಯಾವ ಸಮಯದಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿದೆ. ಈ ಮನೇಲಿ ಏನೇನೆಲ್ಲ ಆಗ್ತಿದೆ. ಇಂಥ ಸಂದರ್ಭದಲ್ಲಿ ಲೀಲಾನ್ ಮಾತಾಡ್ಸಿದ್ಯಪ್ಪ. ಈ ಕ್ಷಣ ಅವಳು ಮನಸ್ಸಲ್ಲಿ ಏನೇ ನಡೀತಿರಬಹುದು ಅನ್ನೋ ಸಣ್ಣ ಕಲ್ಪನೆನಾದರೂ ಇದೆಯಾ ನಿನಗೆ? ಹೋಗ್ಲಿ, ಅದನ್ನ ತಿಳ್ಕೊಳ್ಳೋಕ್ಕೆ ಪ್ರಯತ್ನನಾದರೂ ಪಟ್ಯಾ? ಅಥವಾ ನಿನಗೆ ಅದನ್ನು ತಿಳ್ಕೊಳ್ಳೋ ಆಸಕ್ತಿನೇ ಇಲ್ವಾ? ಅಮ್ಮ ಅದು ಇಲ್ಲ ಕಣೋ, ನಾನು ತುಂಬ ತಪ್ಪು ಮಾತಾಡ್ತಿದ್ದೀನಿ ಅಂತ ನಿನಗೆ ಅನ್ನಿಸ್ತಿರಬಹುದು. ಆದರೆ ನನಗೂ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಈಗ ನನ್ನ ಕಣ್ಣು ಕಾಣ್ತಿರೋದು ಲೀಲಾ ಕಣ್ಣೀರು ಮಾತ್ರ. ಹಾಗಂತ ಅವಳು ಅಳ್ತಾ ಇಲ್ಲ, ಅವಳು ಅಳೋದೂ ಇಲ್ಲ. ಇನ್ನೆಂಥ ಅಗ್ನಿ ಪರೀಕ್ಷೆ ಬಂದರೂ ಅವಳು ಅಳೋದಿಲ್ಲ. ಯಾಕೆ ಗೊತ್ತಾ? ಅವಳು ದೇವತೆ. ಅವಳ ಮನಸ್ಸಲ್ಲಿರೋ ಕಿಚ್ಚನ್ನೆಲ್ಲ ಹಾಗೆ ಅದು ಬಿಟ್ಕೊಂಡು ಎಲ್ರ ಮುಂದೆ ನಗ್ನಗ್ತಾ ಓಡಾಡ್ತಿದ್ದಾಳೆ ಅಂತ ನನ್ನ ಮನಸ್ಸು ಹೇಳ್ತಿದೆ ರಾಮ್. ಅವಳ ಜಾಗದಲ್ಲಿ ಬೇರೆ ಯಾವುದೇ ಹೆಣ್ಣಿದ್ದಿದ್ರು ಕಂಡ ಕನಸೆಲ್ಲ ನೀರಲ್ಲಿ ಕೊಚ್ಚೋಯ್ತಲ್ಲ ಅಂತ ನಿಂತ ಜಾಗದಲ್ಲೇ ಕುಸಿದ್ ಬಿದ್ದಿರೋಳು. ಆದ್ರೆ ಲೀಲಾ ಅದ್ಯಾವುದನ್ನೂ ಮಾಡಲಿಲ್ಲ. ಈ ಮನೆ ಚೆನ್ನಾಗಿರ್ಬೇಕು, ನೀನ್ ಚೆನ್ನಾಗಿರ್ಬೇಕು, ಅಂತರ ಚೆನ್ನಾಗಿರ್ಬೇಕು ಅಂತ ಮನೆಗೆ ಭುಜ ಕೊಟ್ಟು ನಿಂತಿದ್ದಾಳೆ.
ಅಂಥ ಲೀಲಾಗೆ ನೀನು ಏನು ಉತ್ತರ ಕೊಡ್ತೀಯ ರಾಮ್? ಅವಳು ಬಂದು ನಿನ್ನನ್ನು ಪ್ರಶ್ನೆ ಮಾಡೋದಿಲ್ಲ, ಆದ್ರೆ ಅವಳಿಗೆ ಉತ್ತರ ಕೊಡಬೇಕು ಅಂತ ನಿನ್ನ ಮನಸ್ಸಾಕ್ಷಿಗೆ ಅನ್ನಿಸ್ಬೇಕಲ್ವಪ್ಪ. ಇವತ್ತು ನೀನು ಸುಮ್ಮನಿರಬಹುದು, ಆದ್ರೆ ಅಕಸ್ಮಾತ್ ಅವಳಾಗೆ ಬಂದು ಈ ಮನೇಲಿ ನನ್ನ ಸ್ಥಾನ ಏನು ಅಂತ ನಿನ್ನನ್ನು ಕೇಳಿದ್ರೆ ಅವಳಿಗೆ ಉತ್ತರ ಕೊಡ್ಬೇಕಲ್ವಪ್ಪ. ಒಂದು ಉತ್ತರ ರೆಡಿ ಮಾಡಿಟ್ಕೋ. ದೇವ್ರೆ, ನನ್ನ ಮಗಳ ಜೀವನ ಈಗ ನಿನ್ನ ಕೈಯಲ್ಲಿದೆ. ಅವಳನ್ನ ಹಿಡ್ಕೊಂಡು ಎಂತೆಂಥ ಆಟ ಆಡಿಸ್ಬಿಟ್ಟೆ. ಬೇರೆ ಯಾರೇ ಆಗಿದ್ರು ಸೋಲನ್ನು ಒಪ್ಕೊಂಡಿರೋರು ಅಥವಾ ಆಟನ ಬಿಟ್ಟು ಹೋಗಿರೋರು, ಆದ್ರೆ ನನ್ನ ಮಗಳು ಆಟ ಆಡ್ತಾನೆ ಇದ್ದಾಳೆ. ಯಾಕೆ ಗೊತ್ತಾ? ನಿನಗೆ ಬೇಜಾರಾಗಬಾರ್ದು ಅಂತ. ತಾಯಿನೇ ಅನ್ಯಾಯ ಮಾಡಿದ್ರು ಅದನ್ನ ಮನಸ್ಸಲ್ಲಿ ಇಟ್ಕೊಳ್ದೆ ಸಾಕಿರೋ ತಾಯಿನ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ಮಗಳ ಜೀವನನ ಅತಂತ್ರ ಮಾಡ್ಬಿಟ್ಟಿಯಲ್ಲ ತಂದೆ. ನೀನು ಅವಳಿಗೆ ಸುಖ ಕೊಡದೇ ಇದ್ರೂ ಪರವಾಗಿಲ್ಲ, ಆದ್ರೆ ಕಷ್ಟ ಮಾತ್ರ ಕೊಡ್ಬೇಡ ದೇವ್ರೆ. ವಾ 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 ವಾ, ಎಂಥ ಸೆಂಟಿಮೆಂಟ್! ಅಮ್ಮ ಮಗಳ ಸೆಂಟಿಮೆಂಟು ಬ್ಯೂಟಿಫುಲ್. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ